ವಿದ್ಯುತ್ ಪೂರೈಕೆ ಮಾಡಬೇಕೆಂದು ಈ ಸಭೆ ಒತ್ತಾಯಿಸುತ್ತದೆ. 4ನೇ ನಿರ್ಣಯ, ಈ ವರ್ಷ ಹತ್ತಿ ಬೆಳೆ ಹೆಚ್ಚಾಗಿರುವುದರಿಂದ ಕನಿಷ್ಠ 40 ಲಕ್ಷ ಬೇರು ಹತ್ತಿಯನ್ನು ಹೊರದೇಶಕ್ಕೆ ರಫ್ತು ಮಾಡಿ ಹತ್ತಿಗೆ 1500 ರೂಪಾಯಿಗೂ ಹೆಚ್ಚಿನ ಬೆಲೆಯನ್ನು ದೊರಕಿಸಿಕೊಡಬೇಕೆಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನು ಈ ಸಭೆ ಒತ್ತಾಯಿಸುತ್ತದೆ. 5ನೇ ನಿರ್ಣಯ, 1989ರ ಏಪ್ರಿಲ್ 10, 11, 12ರಂದು ನಡೆದ ರೈತ ಚಳವಳಿಗೆ ಸಂಬಂಧಿಸಿದಂತೆ 17,000 ರೈತರ ಮೇಲೆ ಹಾಕಿರುವ ಎಲ್ಲ ಮೊಕದ್ದಮೆಗಳನ್ನು ಸರ್ಕಾರಕ್ಕೆ ನಾಚಿಕೆ ಇದ್ದರೆ ಈ ಕೂಡಲೇ ವಾಪಸ್ಸು ತೆಗೆದುಕೊಳ್ಳಬೇಕೆಂದು ಈ ಸಭೆ ಸೂಚಿಸುತ್ತದೆ. 6ನೇ ನಿರ್ಣಯ, ನಗರ ವೈಭವೀಕರಣವನ್ನು ರದ್ದು ಮಾಡಿ ಬದಲಾಗಿ ಹಳ್ಳಿಗಳಿಗೆ ರಸ್ತೆ, ನೀರು, ವಿದ್ಯುತ್ ಮತ್ತು ಶಿಕ್ಷಣದ ಸೌಲಭ್ಯಗಳಿಗೆ ಈ ಹಣವನ್ನು ಖರ್ಚು ಮಾಡಬೇಕೆಂದು ಈ ಸಭೆ ಒತ್ತಾಯಿಸುತ್ತದೆ. 7ನೇ ನಿರ್ಣಯ, ಮಂತ್ರಿಗಳಿಂದ ಹಿಡಿದು ಮಂಡಲದ ಪ್ರಧಾನದವರೆಗೆ ನಡೆಯುತ್ತಿರುವ ಭ್ರಷ್ಟಾಚಾರಕ್ಕೆ ಅಂಕುಶ ಹಾಕುವ ಕಾನೂನುಗಳನ್ನು ಈ ಕೂಡಲೇ ಮಾಡಬೇಕೆಂದು ಈ ಸಭೆ ಒತ್ತಾಯಿಸುತ್ತದೆ. ಈ ಕೊನೆ ನಿರ್ಣಯ ಸರ್ಕಾರಕ್ಕೆ ಗಡುವು ಕೊಡುವಂತ ನಿರ್ಣಯ. 8ನೇ ನಿರ್ಣಯ, ಈ 7 ಒತ್ತಾಯಗಳನ್ನು ಜನವರಿ 1, 1991ರ ಒಳಗಾಗಿ ಸಮರ್ಪಕವಾಗಿ ಪೂರೈಸದಿದ್ದಲ್ಲಿ ರಾಜ್ಯದ ರೈತರೆಲ್ಲರೂ ಈ ಕಾಂಗ್ರೆಸ್ ಸರ್ಕಾರವನ್ನು ಈ ಹಿಂದಿನ